ನಮಸ್ಕಾರ ಸ್ನೇಹಿತರೆ, ಇವತ್ತು ಬಂದು ನಾವು ಕೊಡೈಕೆನಾಲಲ್ಲಿ ನಮ್ಮ ಸಿಸ್ಟರ್ ಅವ್ರದ್ದು ರೆಸಾರ್ಟಲ್ಲಿದ್ದರೆ ಹೋಮ್ ಸ್ಟೇಲಿ. ಹಂಗೆ ಅಲ್ಲಿಂದ ನಾವು ಟುವರ್ಡ್ಸ್ ಸೈಡ್ ಸೀನ್ಗೆ ಹೋಗ್ತಿದ್ರೆ ಕೊಡೈಕೆನಾಲಲ್ಲಿ ಸೈಡ್ ಸೀನ್ ಎಲ್ಲ ನೋಡ್ಬೇಕಂದ್ರೆ ಫಸ್ಟು ಬಂದು ನಾವು ಲೇಕ್ ಹತ್ರ ಬರಬೇಕು. ಲೇಕ್ ಹತ್ರದಿಂದನೇ ಸ್ಟಾರ್ಟ್ ಆಗೋದು. ಲೇಕ್ ಹತ್ರದಿಂದ ಬಂದು ಆಮೇಲೆ ಫಸ್ಟು ನಿಮಗೆ ಸಿಗೋದೇ ಒಂದು ಸ್ಕೈ ವಾಕರ್ ಥರ ಒಂದು ಇದು ಕೊಕ್ಕರ್ ವಾಕ್ ಏನೋ ಇದೆ. ಅಲ್ಲಿ ಬಂದು ಅಲ್ಲಿಂದ ನೆಕ್ಸ್ಟ್ ನಾವು ಬಂದು ಪಿಲ್ಲರ್ ರಾಕ್ಸ್ ಕಡೆ ಬರಬೇಕು. ಹಿಂಗೆ ರೋಡಲ್ಲಿ ನಿಮಗೆ ಗೊತ್ತು, ಒಂದೇ ರೋಡಲ್ಲಿ ಒಂದು ರೌಂಡಲ್ಲೇ ಬರುತ್ತೆ ಎಲ್ಲ ಕೊಡೈಕೆನಾಲಲ್ಲಿ ಆಲ್ಮೋಸ್ಟ್ ಅಲ್ಲ. ಆಮೇಲೆ ಶನಿವಾರ ಭಾನುವಾರ ಮಾತ್ರ ಬಂದರೆ ಸಿಕ್ಕಾಬಟ್ಟೆ ಟ್ರಾಫಿಕ್ ಅಂತೂ ಕನ್ಫರ್ಮು. ಸಿಕ್ಕಾಬಟ್ಟೆ ಟ್ರಾಫಿಕ್ ಇರುತ್ತೆ. ಶನಿವಾರ ಭಾನುವಾರ ಮಾತ್ರ ಬರೋಕ್ಕೆ ಹೋಗ್ಬಾರ್ದು. ಆಮೇಲೆ ನಾರ್ಮಲ್ ಡೇಸಲ್ಲಿ ಬಂದು ಮಾಮೂಲಿ ವೀಕ್ ಡೇಸಲ್ಲಿ ಬಂದರೆ ಏನು ಅಂಥ ಟ್ರಾಫಿಕ್ ಇರೋಲ್ಲ. ಆಮೇಲೆ ನೋಡ್ಬೋದು ಎಷ್ಟು ಗಾಡಿಗಳು ಮುಂದೆ ಹೋಗ್ತಿದೆ ಅಂಥೇಳಿ. ಹಿಂಗೆ ಇದು ಮಾಡ್ಕೊಂಡು ನಾವು ಪಿಲ್ಲರ್ ರಾಕ್ಸ್ ಬಂದಿದ್ರಿ. ಅಲ್ಲಿ ಸೈಡ್ ವ್ಯೂ ಇದು ಬಂದು ಸೂಸೈಡ್ ಪಾಯಿಂಟ್ ಅಂತಾರೆ ಆಲ್ಮೋಸ್ಟ್ ಅದು. ಹಂಗೆ ಅಲ್ಲೆಲ್ಲ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತಂತ ಹೇಳ್ಬಿಟ್ಟು ಎಲ್ಲ ಚಾಕ್ಲೇಟ್ ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿ ಪರ್ಚೇಸಿಂಗು ಇದೆಲ್ಲ ಮಾಡ್ತಾಯಿರ್ತಾರೆ. ಅದಕ್ಕೆ ಗಾಡಿಗಳೆಲ್ಲ ಅಲ್ಲೆಲ್ಲ ನಿಲ್ಲಿಸ್ಕೊಂಡಿರ್ತಾರೆ ಆಲ್ಮೋಸ್ಟ್ ಅಲ್ಲ. ಅದರಿಂದನೇ ಟ್ರಾಫಿಕ್ ಜಾಸ್ತಿ ಆಗೋದು ಇಲ್ಲಿ. ಆಮೇಲೆ ನೋಡ್ಬೋದು ಎಲ್ಲ ಸ್ಲೋ ಮೂವಿಂಗು. ಅಂದರೆ ಕೊಡೈಕೆನಾಲಲ್ಲಿ ಬಂದು ವ್ಯೂ ಚೆನ್ನಾಗಿರುತ್ತೆ. ಮತ್ತು ಅಲ್ಲಿಂದ ಮುಂದೆ ಬಂದು ನಮ್ಮದು ಕರ್ನಾಟಕದ ಯಾವುದೋ TT ಒಂದು ಕಾಣಿಸ್ತು, ಏಕಾಂಗಿ ಅಂತ ಹೇಳ್ಬಿಟ್ಟು ಯಾರೋ ಅಣ್ಣ ಜಾಗ ಮಾಡಿಕೊಡ್ತಾಯಿದ್ರು ಗಾಡಿನ ಹಚ್ಚದಾಗ್ಯಾಕೆ ಅಂತೇಳಿ. ಅಂದರೆ ನಾನು ಈ ವಿಡಿಯೋದಲ್ಲೆಲ್ಲ ಸ್ಪೀಡ್ ಮಾಡಿದ್ದೀನಿ. ಅಂದರೆ ತುಂಬ ಲೇಟಾಗಿ ಇದಾಗಿತ್ತು, ಅಂದರೆ ಫುಲ್ ಅಷ್ಟು ಟ್ರಾಫಿಕ್ ಇತ್ತು. ಆಮೇಲೆ ಗಾಡಿ ರಿವರ್ಸ್ ಹೊಡಿಯೋಕ್ಕೆ ಬಿಡೋಲ್ಲ, ಜನ ಮೇಲೆ ಬರ್ತಾರೆ. ಆಮೇಲೆ ಅಲ್ಲಿಂದ ಇದು ಮಾಡ್ಕೊಂಡು ಸೂಸೈಡ್ ಪಾಯಿಂಟ್ ವ್ಯೂ ಪಾಯಿಂಟ್ ಇದೆ ಇರೋದು. ಬಟ್ ಇಲ್ಲಿ ಅಮೌಂಟ್ ಕೊಟ್ಬಿಟ್ಟು ಆ ಕಡೆ ಒಳಗಡೆ ಹೋಗಿ ನೋಡ್ತಾರೆ. ಅಲ್ಲಿ ಮುಂದೆ ಏನು ಕಾಣ್ತಿದೆಯೋ ಫಾಗ್ ಕಾಣ್ತಿದೆಯೋ ಅದು ನೋಡೋಕ್ಕೆ ಒಳಗೆ ಹೋಗೋದು ಎಲ್ಲರೂ. ಈ ದಿನ ಬಂದು ಇಲ್ಲಿ ನಾನು ಗಾಡಿಯಿಂದ ಫ್ರಂಟ್ ಇದರಲ್ಲೇ ವೀಡಿಯೋ ಮಾಡ್ತಾಯಿದ್ದೆ. ಏನಂದರೆ ಇಲ್ಲಿ ಲಾಸ್ಟ್ ಇಯರ್ ಯಾವುದೋ ಒಂದು ಲೇಡೀಸ್ ಒಬ್ಬರು ಯಾರೋ ಸೂಸೈಡ್ ಮಾಡ್ಕೊಂಡಿದ್ರು ಇದೆ ಈ ಜಾಗದಲ್ಲಿ. ಅಂದರೆ ರೆಗ್ಯುಲರ್ ಸೂಸೈಡ್ ಪಾಯಿಂಟ್ ಇದು ಪಿಲ್ಲರ್ ರಾಕ್ಸಲ್ಲಿ. ಯಾವಾಗೂ ಅದಿದು ಯಾರಾದರೆ ಮನೇಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಏನಾದರೂ ಲವ್ ಫೇಲರ್ ಇದಾದವರು ಈ ಜಾಗದಲ್ಲಿ ಬಂದು ಸೂಸೈಡ್ ಮಾಡ್ಕೊಂಡಿರ್ತಾರೆ. ಅದನ್ನು ನಾನು ಸುಮಾರು ಇದರಲ್ಲಿ ನೋಡಿದ್ದೆ. ಅದರಿಂದ ಇದು ಹಂಗೆ ಫಿಕ್ಸ್ ಆಗ್ಬಿಟ್ಟಿದೆ ಸೂಸೈಡ್ ಪಾಯಿಂಟ್ ಅಂತೇಳಿ. ಆ ಜಾಗದಿಂದ ಹಂಗೆ ಮತ್ತೆ ಟುವರ್ಡ್ಸ್ ನಾವು ಬಂದು ಗ್ರೀನ್ ವ್ಯಾಲಿ ಅಂತ ಹೇಳ್ಬಿಟ್ಟು ಒಂದು ಬರುತ್ತೆ, ಗ್ರೀನ್ ವ್ಯೂ ವ್ಯಾಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಹೋಗೋಕ್ಕೆ ಅಂತೇಳಿ ಮುಂದೆ ಹೋದರೆ. ಆದರೆ ಬಟ್ ನಮ್ಮ ಕಸ್ಟಮರ್ ಬಂದಿದ್ದವರು ಹೋಗಿಲ್ಲ. ಆಮೇಲೆ ಸೀದಾ ಗುಣ ಕೇವಲ್ ಬಂದು ಪಾರ್ಕಿಂಗ್ ಮಾಡಿದ್ರಿ. ಆಮೇಲೆ ಎಲ್ಲ TTಗಳೆಲ್ಲ ಪಕ್ಕ ಹಾಕಿದ್ರು ಎಲ್ಲ. ಅದರಲ್ಲಿ ಒಂದು ವೀಡಿಯೋ ಮಾಡಿಕೊಂಡು ಹಂಗೆ ಗುಣ ಕೇವ್ಸ್ ಎಂಟ್ರೆನ್ಸ್ ಇದು ಗುಣ ಕೇವ್ಸು. ಇದರಲ್ಲಿ ಮುಂಚೆ ಬಂದು ಏನು ಇರಲಿಲ್ಲ, ಇದು ಪ್ಲೈನಾಗಿತ್ತು. ಈಗ ಒಂದು 2-3 ವರ್ಷದಲ್ಲಿ ಇದನ್ನು ಇದು ಮಾಡಿದ್ದಾರೆ. ಯಾಕಂದರೆ ಈ ಒಂದು ಮಂಜುಮಲ್ ಬಾಯ್ಸ್ ಅಂತ ಹೇಳ್ಬಿಟ್ಟು ಒಂದು ಮೂವಿ ಬಂತಲ್ಲ, ಇದರಿಂದ ಸ್ವಲ್ಪ ಫೇಮಸ್ ಆಗಿ ಜನಗಳು ಜಾಸ್ತಿ ಆಲ್ಮೋಸ್ಟ್ ಅಲ್ಲೂ ಗುಣ ಕೇವ್ಸ್ಗೆ ಹೋಗ್ತಿರೋದು. ಅಲ್ಲಿಂದ ಹಂಗೆ ಟುವರ್ಡ್ಸು ಪೈನ್ ಫಾರೆಸ್ಟ್ಗೆ ಹೋಗ್ತಿದ್ರಿ. ಪೈನ್ ಫಾರೆಸ್ಟು ನೋಡೋಣ ಅಂತ ಹೇಳ್ಬಿಟ್ಟು ಪೈನ್ ಫಾರೆಸ್ಟು ಕಡೆ ಹೋಗೋಷ್ಟು ಅಲ್ಲೂ ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು ಗಾಡಿಗಳು. ಆಮೇಲೆ ಅಲ್ಲಿಂದ ಕ್ಲಿಯರ್ ಮಾಡ್ಕೊಂಡು ಮುಂದೆ ಬಂದರೆ. ಬಟ್ ಅಂದರೆ ಅಲ್ಲೂ ರೋಡ್ ಸೈಡಲ್ಲೇ ಇದು ಮಾಡಿದ್ರು. ಕಸ್ಟಮರ್ ಅಂತೂ ಹೋಗಿರಲಿಲ್ಲ ನಮ್ಮ ಜೊತೆ ಬಂದವರು ಪೈನ್ ಫಾರೆಸ್ಟಲ್ಲಿ. ಯಾಕಂದರೆ ಅಲ್ಲಿ ಅವರು ಆಲ್ಮೋಸ್ಟ್ ಅಲ್ಲಿ ಹಿಂದೆಯೇ ಒಂದು ವ್ಯೂ ಪಾಯಿಂಟ್ ಬಿಟ್ಟಾಗ ಅಲ್ಲೇ ನಾವು ಇದೇ ನೋಡ್ಕೊಂಡ್ರಿ ಅಂತ ಹೇಳಿದ್ರು. ಆಮೇಲೆ ಅಲ್ಲಿಂದ ಮೇಲೆ ಬಂದರೆ ಒಂದು ಬೈಸಂದು ಇದೆಲ್ಲ ಮಾಡಿ ಒಂದು ಪಾರ್ಕ್ ಇರುತ್ತೆ, ಅದು ಚೆನ್ನಾಗಿರುತ್ತೆ. ಈ ಎಂಟ್ರೆನ್ಸಲ್ಲಿ ಇದೆಲ್ಲ ಪಾರ್ಕ್ ಅದು ಹೋಗಲಿಲ್ಲ. ಆಮೇಲೆ ಸೀದಾ ನಾವು ಬಂದು ಎಕ್ಸಿಟ್ ಪಾಯಿಂಟಿಗೆ ಬರ್ತೀರಿ. ಆ ಎಕ್ಸಿಟ್ ಪಾಯಿಂಟಲ್ಲಿ ಬಂದು ಇವಾಗ ರೀಸೆಂಟಾಗಿ ಒಂದು ಟೆಂಪಲ್ ಒಂದು ಫೇಮಸ್ ಆಗಿ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾಯಿದ್ದೆ, ಪೂಂಬಾರೈ ಮುರುಗನ್ ಟೆಂಪಲ್ ಅಂತೇಳಿ. ಅಲ್ಲಿ ಎಕ್ಸಿಟ್ ಪಾಯಿಂಟಲ್ಲಿ ಬರುತ್ತೆ. ಆಪೋಸಿಟ್ ಬರ್ತಾರದು ಇದು ಆಲ್ಮೋಸ್ಟ್ ಅಲ್ಲಿ ಇದು ಒನ್ ವೇ. ಆದರೆ ಗಾಡಿಗಳೆಲ್ಲ ಇದಾಗಿ ಬರ್ತಾಯಿದ್ದಾರೆ. ಇದು ಒಂದು ರೋಡ್ ಬಂದು ಇದು ಫುಲ್ ಕಂಪ್ಲೀಟಾಗಿ ಒನ್ ವೇ ಮಾಡಿರ್ತಾರೆ. ಆಮೇಲೆ ಅಲ್ಲಿಂದ ನಾವು ಬಂದು ಸೀದಾ ಬೋಟ್ ಹೌಸ್ ಕಡೆ ಬರ್ತೀವಿ. ಬೋಟ್ ಹೌಸ್ ಅಂದರೆ ಲೇಕ್ ವ್ಯೂ ಇದೇ ಲಾಸ್ಟ್ ಎಂಡಿಂಗ್ ಪಾಯಿಂಟ್ ಬರೋದು ಕೊಡೈಕೆನಾಲಲ್ಲಿ. ಲಾಸ್ಟ್ ಎಂಡಿಂಗ್ ಮೂಮೆಂಟ್ ಇದು. ಇದರಿಂದ ನಾವು ಬಂದು ಇಲ್ಲಿ ಲಾಸ್ಟಲ್ಲಿ ಬಂದು
ಅಲ್ಲಿ ಇದು ಮಾಡ್ಕೊಂಡು ಶಾಪಿಂಗು ಅದಿದೆಲ್ಲ ಮಾಡೋಕ್ಕಂತೇಳಿ ಬಿಟ್ಟಿರ್ತಾರೆ ಗಾಡಿನ. ಶಾಪಿಂಗ್ ಅಂದರೆ ಇವೆಲ್ಲ ನಾರ್ಮಲ್ ಇದು ಥರ. ಈ ಇದರಲ್ಲಿ ಲೇಕ್ ವ್ಯೂವಲ್ಲಿ ಬಂದು ನೋಡಿ, ಒನ್ ವೇಲಿ ಯಾರೋ ಅಣ್ಣ ಗಾಡಿ ಬಂದ್ಬಿಟ್ಟು ಮುಂದೆ ಬಂದ, ಆಮೇಲೆ ಅಲ್ಲೇ ರಿವರ್ಸ್ ಮಾಡ್ಕೊಂಡು ಸೈಡ್ಗೆ ಹಾಕ್ತಿದ್ದಾನೆ ನೋಡಿ. ಎಷ್ಟು ಇದಾಗ ಹಾಕೊಂಡು ಸೈಡ್ಗೆ ಹಾಕಿ ಆಮೇಲೆ ಜಾಗ ಕೊಟ್ಟು ಅಲ್ಲಿ ನೋಡಿ ಕುದುರೆಗಳೆಲ್ಲ ಕರ್ಕೊಂಬಂದು ಎಲ್ಲ ಅಲ್ಲಿ ಬಂದು ಕುದುರೆ ಸವಾರಿನೂ ಮಾಡ್ಬೋದು. ಆಮೇಲೆ ಸೈಕಲಿಂಗ್ ಎಲ್ಲ ಕೊಡ್ತಾರೆ. ಹಂಗೆ ಅಲ್ಲಿಂದ ನಾನು ಒಳಗಡೆ ಪಾರ್ಕ್ ಒಳಗೆ ಬಂದು ಹಂಗೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಇದು ಮಾಡ್ತಿದ್ದೆ. ಸರಿ ಇದು ಮಾಡ್ಕೊಂಡು ಹಂಗೆ ನೋಡಿಕೊಂಡು ಆಚೆ ಬಂದು ಹಂಗೆ ಹೊರಟು ಟುವರ್ಡ್ಸು ರೂಮ್ ಕಡೆ ಹೋಗ್ಬೇಕಾಯ್ತು. ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೊಂಡು ಹೊರಡೋಣ ಅಂತೇಳಿ ಇದು ಮಾಡ್ಕೊಂಡಿದ್ರಿ. ಆಮೇಲೆ ನೋಡ್ಬೋದು ಇದೆಲ್ಲ ಸ್ಟ್ರೀಟೆಲ್ಲ ಕಂಪ್ಲೀಟು ಶಾಪಿಂಗ್ ಅಂತೇಳಿ ಇದು ಮಾಡ್ತಾರೆ. ಈ ಲೇಕ್ ವ್ಯೂವಲ್ಲಿ ಬಂದು ಆಲ್ಮೋಸ್ಟ್ ಒಂದು ಸ್ವಲ್ಪ ಪ್ರೈಸ್ ಕಡಿಮೆ ಇರುತ್ತೆ. ಹಂಗೆ ಅಲ್ಲಿಂದ ಸಹ ಗಾಡಿಗೆ ಡೀಸೆಲ್ ಹಾಕ್ಸ್ಬೇಕಾಯ್ತು. ಅದಕ್ಕೆ ಡೀಸೆಲ್ ಬಂಕಿಗೆ ಹೋಗೋಣ ಅಂದ್ರೆ ಒಂದು ರೌಂಡ್ ಹೊಡ್ಕೊಂಬರ್ಬೇಕು. ಕಂಪ್ಲೀಟ್ ಏನಿದೆಯೋ ಅದನ್ನ ಒಂದು ರೌಂಡ್ ಹೊಡ್ಕೊಂಬಂದು ಡೀಸೆಲ್ ಬಂಕಿಗೆ ಬಂದು ಡೀಸೆಲ್ ಹಾಕ್ಸ್ಕೊಂಡೆ ಗಾಡಿಗೆ. ಡೀಸೆಲ್ ಹಾಕ್ಸ್ಕೊಂಡು ಹಂಗೆ ಸರಿ ಎಲ್ಲ ಚೆಕ್ಔಟೆಲ್ಲ ಮಾಡ್ಕೊಂಡು ಕೊಡೈಕನಾಲಿಂದ ಟುವರ್ಡ್ಸು ಬೆಂಗಳೂರು ಕಡೆಗೆ ಬರ್ತಾಯಿದ್ರಿ. ಟುವರ್ಡ್ಸು ಬೆಂಗಳೂರಿಗೆ ಹೊರಟಿದ್ರಿ. ಹಂಗೆ ಅಲ್ಲಿಂದ ಫಸ್ಟ್ ನಾವು ಟೋಲ್ ಬರುತ್ತೆ, ಟೋಲ್ ಹತ್ರ ಆಮೇಲೆ ಸೀದಾ ಅಲ್ಲಿಂದ ಒತ್ತಲಕ್ಕೊಂಡು ಬರಬೇಕು. ಒತ್ತಲಕ್ಕೊಂಡಿಂದ ಸೀದಾ ನಾವು ದಿಂಡಿಗಲ್ ಬರಬೇಕಲ್ಲ, ಅದಕ್ಕೆ ಇದರಿಂದ ಕೆಳಗೆ ಇಳಿತಾಯಿದ್ರಿ. ಆಮೇಲೆ ಅಲ್ಲಿ ಒಂದು ಫಾಲ್ಸ್ ಬರುತ್ತೆ. ನಾರ್ಮಲಾಗಿ ನಮಗೆ ಎಂಟ್ರೆನ್ಸಲ್ಲೇ ನಮಗೆ ಆಲ್ಮೋಸ್ಟ್ ಅಲ್ಲಿ ಒಂದು ಫಾಲ್ಸ್ ಸಿಗುತ್ತೆ. ಇದು ಕೊಡೈಕನಾಲ್ ಎಂಟ್ರೆನ್ಸ್ ಇದೆ, ಎಕ್ಸಿಟ್ಗೂ ಅದೇ ಫಾಲ್ಸಿಂದನೇ ಎಕ್ಸಿಟ್ ಆಗಬೇಕು. ಅಲ್ಲಿಂದ ಕೊಡೈಕನಾಲ್ದು ಇದೆ ಬಾರ್ಡರ್ ಎದುರದು ಎಕ್ಸಿಟ್ ಆಗ್ತಿದ್ರೆ ಯಾವುದೋ ಆಪೋಸಿಟಲ್ಲಿ ಒಂದು ಲೈಟಿಂಗ್ಸ್ ಎಲ್ಲ ಹಾಕೊಂಡು ಹೋಗ್ತಿದೆ. ಆಮೇಲೆ ಅಲ್ಲಿಂದ ನಾವು ಇದು ಮಾಡ್ಕೊಂಡು ಬರ್ತಾಯಿದ್ದೀವಿ ಕೆಳಗಡೆ ಇಳಿಯೋಣ ಅಂತೇಳಿ. ಆಮೇಲೆ ಈ ಘಾಟ್ ಸೆಕ್ಷನಲ್ಲೂ ನೋಡಿ ಗಾಡಿಗಳು ಎಷ್ಟು ಕಾಂಪಿಟೇಷನಲ್ಲಿ ಹೊಡಿತಾರೆ. ಇಲ್ಲಿ ಯಾವುದೋ ಒಂದು ಕಾರ್ ಬೇರೆ ಆಕ್ಸಿಡೆಂಟ್ ಆಗಿತ್ತು. ಅದು ನೋಡ್ಕೊಂಡ್ರೆ ಮುಂದೆನೋ ಒಂದು ಕಾರ್ ಯಾವುದು ಎಳ್ಕೊಂಡು ಹೋಗ್ತಿದ್ರು. ಆದ್ರೂ ಈ ವೈಟ್ ಬೋರ್ಡ್ ಗಾಡಿಯವರು ಮತ್ತು ಅಲ್ಲಿ ಲೋಕಲ್ ಗಾಡಿಗಳು ಮಾತ್ರ ಹೆವಿ ರ್ಯಾಶ್ ಡ್ರೈವ್ ಮಾಡ್ತಾರೆ. ಆ ಘಾಟ್ ಸೆಕ್ಷನಲ್ಲೂ ಏನು ಸ್ಪೀಡ್ ಹೋಯ್ತಾರೆ ಅಂದರೆ ಸ್ವಲ್ಪ ಕಡಿಮೆನೂ ಹೋಗಲ್ಲ. ನೋಡಿ ಇದರಲ್ಲಿ ಅಂದರೆ ನಾನು ಒಂದು ಗಾಡಿ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿದ್ನಲ್ಲ, ನೋಡಿ ಈ ಶಿಫ್ಟ್ ಗಾಡಿ ಅವನು ಬೇರೆ ಓಡಿಸ್ಕೊಂಬರ್ತಾನೆ ಮಾತ್ರ ಮೇಲೆ ಇದು ಮಾಡ್ಕೊಂಡು ಮೇಲಕ್ಕೆ ಇದು ಮಾಡ್ಕೊಂಡು ಹಂಗೆ ಬರ್ತಿದ್ದ ಗಾಡಿ. ಒಟ್ಟಲ್ಲಿ ಏನಾದರೂ ಒಂದು ಬ್ರೇಕಿಗೆ ಫೇಲ್ ಆಯ್ತು ಅಂದರೆ ಸೀರಿಯಲ್ ಆಕ್ಸಿಡೆಂಟ್ ಆಗುತ್ತೆ ಈ ಥರ ಹೋದ್ರೆ ಗಾಡಿಗಳೆಲ್ಲ. ಈ ಟರ್ನಿಂಗಲ್ಲಿ ಇನ್ನೊಬ್ಬ ನೋಡಿ ಇವನು ಹೆಂಗೆ ಬಂದು ಮೇಲೆ ಬಂದ. ಆಮೇಲೆ ನಾನು ಸ್ವಲ್ಪ ಬ್ರೇಕ್ ಅವಾಯ್ಡ್ ಮಾಡಿದೆ, ಆದರೂ ಇದಾಗಿತ್ತು. ಆಮೇಲೆ ಅವ್ನು ಮುಂದೆ ಹೋಗೋಕ್ಕೆ ಹೋಗಿಲ್ಲ. ಆಮೇಲೆ ಕೆಳಗಡೆ ಇನ್ನೇನು ಕೆಳಗೆ ಇಳಿಬೇಕಾಯ್ತು ಘಾಟಿಂದ. ಘಾಟ್ ವ್ಯೂ ನೋಡ್ಬೋದು, ವ್ಯೂ ಹೆಂಗಿದೆ ನೋಡಿ ರೈಟ್ ಸೈಡಲ್ಲಿ. ಹಂಗೆ ಕೆಳಗೆ ಇಳ್ಕೊಂಡು ನಾವು ಸೀದಾ ಒತ್ತಲಗುಡಿದು ಲೆವೆಲ್ ರೋಡ್ ಬಂದು ಆಮೇಲೆ ಅಲ್ಲಿಂದ ದಿಂಡಿಗೆಲ್ಲ ಮುಗಿಸ್ಕೊಂಡು ಇಲ್ಲಿ ತೊಪ್ಪೂರು ಹತ್ರ ಬಂದರೆ ಹೇಳೋದಂಗೆ ತೊಪ್ಪೂರು ವಯದಲ್ಲಿ ಮಾತ್ರ ಯಾವಾಗಲೂ ಲಾರಿಗಳು ಮಾತ್ರ ಆಕ್ಸಿಡೆಂಟ್ಗಳಾಗಿರುತ್ತೆ. ಒಂದು ಆಕ್ಸಿಡೆಂಟ್ ಆಗಿದೆ ನೋಡಿದ್ರೆ ಅಟ್ ಎ ಟೈಮ್ 3 ಆಕ್ಸಿಡೆಂಟ್ ಆಗಿದ್ದು. 2ನೇ ಲಾರಿ ಅದು ಹೋಗಿ ಗ್ಲಾಸ್ ಲಾರಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿತ್ತು. ಅದನ್ನು ನೋಡ್ಕೊಂಡು ಹಂಗೆ ನಿಧಾನಕ್ಕೆ ಮೂವ್ ಮಾಡ್ಕೊಂಡು ನಾವು ಅಪ್ಪತ್ತಿದ್ರೆ ಹಂಗೆ ನೋಡ್ಕೊಂಡು ನಿಧಾನಕ್ಕೆ ಬರಬೇಕು. ಈ ಘಾಟಲ್ಲಿ ಬಂದು ಯಾವಾಗಲೂ ಅಷ್ಟೇ ಬ್ರೇಕ್ ಫೇಲರ್ ಆಗ್ತವೆ. ಅಲ್ಲಿ ದೊಡ್ಡ ದೊಡ್ಡ ಲಾರಿಗಳು ಮಾತ್ರ ಸೇಫಾಗಿ ಓಡಿಸ್ಕೊಂಬರ್ಬೇಕು. ಲಾರಿಗಳ ಹತ್ರ ಹಿಂದೆ ಮುಂದೆ ಹುಷಾರಾಗಿರ್ಬೇಕು. ಇದು ಯಾವುದೋ ಮಿಲ್ಟ್ರಿ ಗಾಡಿ ಬೇರೆ ತೊಗೊಂಡೋಗ್ತಿದ್ರು ಯಾವುದೋ ಇದರಲ್ಲಿ, ಅಲ್ಲಿಂದ ಹೋಗ್ತಾಯಿತ್ತು. ಆಮೇಲೆ ಅಲ್ಲಿ ಸ್ವಲ್ಪ ಮೇಲೆ ಬಂದರೆ ಇಲ್ಲಿ ನೋಡಿ ಇಲ್ಲೊಂದು ಲಾರಿ ಹೆಂಗೆ ಆಕ್ಸಿಡೆಂಟ್ ಆಗಿದೆ. ಅದು ಭಯಾನಕ. ಅದೇನೋ ಯಾರಿಗೆ ಏನಾಯ್ತು ಅಂತ ಗೊತ್ತಿಲ್ಲ ಸರಿಯಾಗಿ. ಒಟ್ಟಲ್ಲಿ ರೋಡಲ್ಲಿ ಓಡಿಸ್ಬೇಕಾದ್ರೆ ಗಾಡಿಗಳು ಮಾತ್ರ ತುಂಬ ಹುಷಾರಾಗಿ ಓಡಿಸ್ಬೇಕು. ಮನೆಯಿಂದ ಬಿಟ್ಟು ಬಂದಿರ್ತೀರಿ, ರಿಟರ್ನ್ ಬಂದು ಮನೆಗೆ ಸೇರ್ತೀರಿ ಅನ್ನೋದು ಗ್ಯಾರಂಟಿ ಇರೋಲ್ಲ. ಡ್ರೈವಿಂಗ್ ಇದರಲ್ಲಿ ಮಾತ್ರ ತುಂಬ ಹುಷಾರಾಗಿರ್ಬೇಕು. ಆದರೆ ಅಲ್ಲಿಂದ ಕೃಷ್ಣಗಿರಿ ಬಂದು ಲಾಸ್ಟಿಗೆ ನಮ್ಮ ಹೊಸೂರು ಹತ್ರ ಬಂದಿದೆ. ಹೊಸೂರು ಬಂದರೆ ಇಲ್ಲೇ ಅದೇನೋ ಫ್ಲೇವರ್ ರೆಡಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದು ಕ್ರ್ಯಾಕ್ ಬೇರೆ ಬಿಟ್ಟಿತ್ತು ಅಂತೇಳಿ ಅದು ಜಾಮ್ ಆಗಿತ್ತು. RTO ನಮ್ಮ ತಮಿಳ್ನಾಡು ಚೆಕ್ಕಿಂಗು ಅದು ಲಾರಿಗೆ ಹಾಕಿದ್ರು, ಅವರೆಲ್ಲ ನಿಲ್ಲಿಸೇ ಇಲ್ಲ. ಲಾರಿಯವರು ಚೆಕ್ ಪೋಸ್ಟಲ್ಲಿ ಕೈ ಹಾಕಿದ್ರು ನಿಲ್ಲಿಸೋದಿಲ್ಲ, ಹೊಡ್ಕೊಂಬರ್ತಾಯಿದ್ರು. ಆಮೇಲೆ ಹಿಂಗೆ ನಮ್ಮ ಕರ್ನಾಟಕ ಬಾರ್ಡ್ರ್ ಎಂಟ್ರಿ ಆದರೆ ಎಷ್ಟೇ ನಾವು ಊರು ಸುತ್ತಿದ್ರು ನಮ್ಮ ಕರ್ನಾಟಕದೊಳಗೆ ಬರಬೇಕಾದ್ರೆ ಇರೋ ಮಜಾನೇ ಬೇರೆ. ಆಮೇಲೆ ನಮ್ಮ ಇದು ಕರ್ನಾಟಕ ಟೋಲ್ ಎಂಟ್ರಿ ಆಗಿ ಹಂಗೆ ನಾವು ಕಸ್ಟಮರ್ ಡ್ರಾಪಿಂಗ್ ಪಾಯಿಂಟ್ ಹೋಗ್ಬೇಕಾಯ್ತು. ಅವ್ರದ್ದು ಬಂದು ಈ ಕಡೆ ಮಾರತಳ್ಳಿ ಸೈಡು. ಅದರಿಂದ ನಾವು ಸಿಟಿ ಒಳಗೆ ಇದು ಬರ್ತಿದ್ದೆ. ಅಲ್ಲಿ ನೋಡಿದ್ರೆ ನಮ್ಮ ಡಿ ಬಾಸ್ ಅವ್ರದ್ದು ಆಟೋಗಳು ಮೇಲೆ ಫೋಟೋಗಳು ಹಾಕೊಂಡು ಏನು ಹೋಯ್ತಾ ಇದ್ದಿದ್ದು ಆಟೋ. ಆಮೇಲೆ ಅಲ್ಲಿಂದ ಹಂಗೆ ಬಂದು
ಸಿಟಿ ಒಳಗೆ ಎಂಟ್ರಿ ಆಗಾಯಿತು. ಸಿಟಿ ಒಳಗೆ ಇದು ಮಾಡ್ಕೊಂಡು ಹಂಗೆ ಇದು ಮಾಡಿದ್ವಿ. ಗಾಡಿಗಳು ಮಾತ್ರ ಅಂದರೆ ಈ ಭಾನುವಾರದ ಹೊತ್ತಲ್ಲ ಈ ಗಾಡಿಗಳು ಮಾತ್ರ ಈ ಎಪ್ಪಿ ಇದಾಗಿ ಅಡ್ಡಾದಿಡ್ಡಿ ಓಡಿಸ್ತಾರೆ. ನಮ್ಮ ಬೆಂಗಳೂರು ಟ್ರಾಫಿಕ್ಗಳು ಎಲ್ಲ ಕಡೆನೂ ಅಷ್ಟೇ ಹೆವಿ ಇದಿರುತ್ತೆ. ಆಮೇಲೆ ಇದು ನೋಡಿ ಚಂದಾಪುರದ ಹತ್ರ ಬಂದಿದೆ. ಆ ಜಾಗದಲ್ಲೇ ಯಾವುದೊಂದು ಮರ್ಡರ್ದಾಗಿ ಬಾಡಿ ತಂದು ಹಾಕಿದಾರಲ್ಲ ಆ ಪ್ಲೇಸ್ ಅದು, ಆ ರೈಲ್ವೆ ಟ್ರ್ಯಾಕ್ ಕೆಳಗೆ. ಆಮೇಲೆ ಹಂಗೆ ನಾವು ಸಿಟಿ ಒಳಗೆ ಎಂಟ್ರಿ ಆಗಿ ಡ್ರಾಪ್ ಪಾಯಿಂಟ್ಗೆ ಹೋಗ್ತಿದ್ದೆ. ಡ್ರಾಪ್ ಮಾಡಿಕೊಂಡು ಬರೋಣ ಅಂತೇಳಿ ಡ್ರಾಪ್ ಮಾಡಿ ಬರೋಣ ಅಂತ ಇದು ಮಾಡ್ಕೊಂಡು ನೋಡಿದ್ರೆ ಇಲ್ಲಂತೂ ಯಾವಾಗಲೂ ಟ್ರಾಫಿಕ್ ಇದ್ದಿದ್ದೆ ಮಾರತಳ್ಳಿ ರೋಡಂತೂ. ಹಿಂಗೂ ಏನೋ ಮಾಡಿ ಒಂದು ರೀತಿಯಲ್ಲಿ ಅವ್ರನ್ನ ಡ್ರಾಪ್ ಮಾಡಿ ಹಂಗೆ ಬಂದೆ. ನಮ್ಮ ಪಾರ್ಕಿಂಗ್ ಕಡೆ ಹೋಗೋಣ ಅಂತೇಳಿ ಬಂದೆ. ಮತ್ತು ಈ ವಿಡಿಯೋ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಕಮೆಂಟ್ಸಲ್ಲಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸೇರ್ತೀನಿ. ಬಾಯ್ ಸ್ನೇಹಿತರೆ.